ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೇಳ್ಕೊಡ್ತಾ ಇದ್ದೇನಲ್ಲ ಆ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಕೆಲವೊಬ್ರು ಕಟ್ಟಿಂಗ್ ಎಲ್ಲ ಮಾಡಿದ್ದು ನನಗೆ ವಿಡಿಯೋಸು ಫೋಟೋಸು ಕಳಿಸ್ತಾ ಇದ್ದಾರೆ, ಇನ್ನು ಕೆಲವೊಬ್ರು ಕಳಿಸ್ತಾ ಇಲ್ಲ. ನನಗೆ ಕಳಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಷ್ಟೇ ಸಾಕು ನನಗೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೊನ್ನೆ ಕ್ಲಾಸ್ನಲ್ಲಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ದು ಕಟ್ಟಿಂಗ್ ಮಾಡಿದ್ವಲ್ಲ, ಅದನ್ನ ಲೈನಿಂಗ್ ಮೇಲೆ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ದು ಇವತ್ತು ಕ್ಲಾಸ್ ತಗೊಳ್ಳೋಣ. ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳಿಕ್ಕೆ ಈ ತರ ಫಸ್ಟು ನಾ ಮೊನ್ನೆ ಹೇಳಿದ್ನಲ್ವಾ, ನಾನು ಹೆಂಗ್ ಮಾಡಿದ್ದೆ ಅಂದ್ರೆ ಎಷ್ಟು ಮೆಸರ್ಮೆಂಟ್ ಬೇಕೋ ಅಷ್ಟೇ ಮೆಸರ್ಮೆಂಟ್ ತಗೊಂಡು ಬಟ್ಟೆ ತಗೊಂಡಿದ್ದೆ ಬ್ಲೌಸ್ ಕಟ್ಟಿಂಗ್ ಮಾಡಕ್ಕೆ. ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಲಿಕ್ಕೆ ಇದು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿರೋದು. ಈ ತರ ಕಟ್ ಮಾಡಿ ಇಟ್ಕೊಂಡೆ ನಾನು. ಕಟ್ ಮಾಡಿ ಇಟ್ಕೊಂಡು ಈ ಬಟ್ಟೆ ಇದನ್ನ ಕಟ್ ಮಾಡಕ ಇದು ಎಷ್ಟು ಬೇಕೋ ಅಷ್ಟೇ ಬಟ್ಟಿನ ನಾನು ತಗೊಂಡು ಕಟ್ ಮಾಡಿದೆ. ಅಂದ್ರೆ ಈ ಕಡೆ ಸೈಡಿನ ಬಟ್ಟೆ ನಮಗೆ ಬ್ಲೌಸ್ ಕಟ್ಟಿಂಗ್ ಸ್ಲೀವ್ಸ್ ಕಟ್ಟಿಂಗಿಗೆ ಉಳಿತೈತಿ ಅಂತ ಹೇಳಿ ನಾನು ನಿಮಗೆ ಹೇಳಿದ್ನಲ್ಲ, ಅದೇ ತರನ ಇವತ್ತು ಇದನ್ನ ಕೂಡ ಅದೇ ತರನೇ ಕಟ್ ಮಾಡ್ತಾ ಇದ್ದೀನಿ. ಮೇನ್ ಕ್ಲಾತ್ ಕಟ್ ಮಾಡ್ತಾ ಇದ್ದೀನಿ. ಮೇನ್ ಕ್ಲಾತ್ ಕಟ್ ಮಾಡಿ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋದು ನಾವು. ಈ ಮೇನ್ ಕ್ಲಾತಿಗೂ ಅಷ್ಟೇ ನೋಡ್ರಿ, ನಾ ಎಷ್ಟು ಬೇಕು ಬಟ್ಟಿನ ಅಷ್ಟೇ ಫಸ್ಟ್ ನಾನು ಹಾಕೊಂತಿದ್ದೀನಿ. ಇದನ್ನ ಹಾಕೊಂಡು ಅದ್ರ ಮೇಲೆ ಕಟ್ ಮಾಡ್ತೀನಿ. ಇದು ಹಾಕ್ತಿರಲ್ವಾ ನೀವು ಮೇನ್ ಕ್ಲಾತ್ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟೇ ಹಾಕಿರ್ತಿರಲ್ಲ, ಇದನ್ನ ಬೇಕಂದ್ರೆ ನೀವು ಇನ್ನ 1 ಇಂಚ್ 2 ಇಂಚ್ ಒಂಚೂರು ಎಕ್ಸ್ಟ್ರಾನೇ ಬಿಟ್ಕೊಂಡು ಕಟ್ ಮಾಡ್ಕೊಡ್ರಿ. ತೀರಾ ಕರೆಕ್ಟ್ ಆಗಿನೇ ಮೆಜರ್ಮೆಂಟ್ ಹಾಕ್ಬೇಡ್ರಿ. ಕರೆಕ್ಟ್ ಆಗಿನೇ ಮೆಜರ್ಮೆಂಟ್ ಅಂದ್ರೆ ಇವಾಗ ಇಲ್ಲಿ ಹಾಕ್ತಿದ್ದೀನಿ ನೋಡ್ರಿ, ಇದನ್ನ ಹಾಕಿದ್ರೆ ಇದಿಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ, ಪರವಾಗಿಲ್ಲ. ಇದು ಒಂಚೂರು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. ಅಂದ್ರೆ ನಮಗೆ ಮುಂದಿನ ಭಾಗದ ಕಟ್ ಮಾಡೋ ಟೈಮ್ನಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದು ಅಡ್ಜಸ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಹಿಂಗೆ ಹೆಚ್ಚು ಬಿಟ್ಕೊಂಡು ಕಟ್ ಮಾಡ್ಕೊಡ್ರಿ. ಅವಾಗ ನಮಗೆ ಈ ಕಡೆ ಬಟ್ಟೆನೂ ವೇಸ್ಟ್ ಆಗಂಗಿಲ್ಲ. ಈ ಕಡೆ ಬಟ್ಟೆ ನಾವು ಪೂರ್ತಿ ಹಿಂಗ್ ಹಾಕಿ ಕಟ್ ಮಾಡ್ತೇವಲ್ಲ, ಅವಾಗ ಇದು ಮುಂದಿಂದು ಹಿಂದಿಂದು ಎರಡು ಭಾಗ ಪೀಸ್ ಪೀಸ್ ಆಗ್ತಾವು. ಇದು ನಮಗೆ ಎದಕ್ಕೂ ಕೆಲ್ಸಕ್ಕೆ ಬರಂಗಿಲ್ಲ. ಅದಕ್ಕೆ ಆ ಟೈಮ್ನಲ್ಲಿ ಈ ತರ ಮಾಡಿದ್ರೆ ಒಂದ್ ಸ್ವಲ್ಪ ಬಟ್ಟೆನೂ ಉಳಿಯುತ್ತೆ, ಮತ್ತೆ ನಮಗೆ ಸ್ಲೀವ್ಸ್ ಲಾಂಗ್ ಸ್ಲೀವ್ಸ್ ಇದ್ರೆ ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಫಸ್ಟ್ ಈ ತರ ಹಾಕೋಬೇಕು, ಬ್ಯಾಕ್ ಸೈಡ್ ಕಟ್ ಮಾಡ್ಕೋಬೇಕು. ನಿಮಗೆ ಇನ್ನ ಇದು ಅಭ್ಯಾಸ ಇಲ್ಲಲ್ಲ, ಒಂಚೂರು ಪ್ರಾಕ್ಟೀಸ್ ಆಗಬೇಕು. ಹಾಗಾಗಿ ಒಂದ್ ಸ್ವಲ್ಪ ಒಂದೆರಡು ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆನೇ ಈ ಕಡೆ ಸೈಡಿಗೆ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ರೆ ನಿಮಗೆ ಕಟ್ ಮಾಡಕ್ ಕೂಡ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಡೀತದೆ. ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿನೇ ಹಾಕ್ಲಿಕ್ಕೂ ಹೋಗ್ಬೇಡ್ರಿ. ಇದು ಇವಾಗ ಬ್ಯಾಕ್ ಸೈಡ್. ಫಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡ್ತೀನಿ. ಕರೆಕ್ಟಾಗಿ ನಂಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೇನೆ, ನಾನು ಜಾಸ್ತಿ ಹಾಕಂಗಿಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಇದು. ಹಂಗಾಗಿ ನಾನು ಒಂದು ಸ್ವಲ್ಪ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟು 1 ಇಂಚಿನಷ್ಟು ಬಟ್ಟೆ ಬಿಟ್ಕೊಂಡು ಹಿಂಗೆ ಹಾಕೊತೀನಿ. ನೀವು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಹಾಕೋಬಹುದು. ಯಾಕಂದ್ರೆ ನಿಮಗೂ ಕಟ್ ಮಾಡೋಕ್ಕೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು ಸ್ವಲ್ಪ ಬಟ್ಟೆ ಉಳಿಯುತ್ತೆ ಅದರಲ್ಲಿ. ಇವಾಗ ನಾನು ಕೂಡ ಈ ಕಡೆ ಸೈಡ್ ನೋಡ್ರಿ, ಒಂದು ಇಂಚಿನಷ್ಟು ಬಟ್ಟೆ 1.5 ಇಂಚಿನಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡೆ ಇದನ್ನ ಹಾಕೊಂತಿದ್ದೀನಿ. ಅಂದ್ರೆ ಇದರಲ್ಲಿ ಒಂದು ಅರ್ಧ ಇಂಚಿನಷ್ಟು ನಾವು ಬಟ್ಟೆ ಬಿಟ್ಟು ಕಟ್ ಮಾಡಿದ್ರೆ ನಮಗೆ ಹೊಲಿಯೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಡೆಯುತ್ತೆ. ಈ ತರ ಹಾಕೊಂಡು ಮೇನ್ ಕ್ಲಾತ್ ಕೆಳಗಡೆ ಬಟ್ಟೆ ಜರಿತೈತಿ ಅಂದ್ರೆ ನೀವೇನ್ ಮಾಡ್ಬೇಕು, ಗುಂಡ್ಪಿನ್ ಇರ್ತಾವಲ್ಲ, ಗುಂಡ್ಪಿನ್ ಎಲ್ಲ ಹಾಕೊಂಡ್ಬಿಡ್ಬೇಕು. ಗುಂಡ್ಪಿನ್ ಹಾಕೊಂಡ್ರೆ ನಮಗೆ ಅವಾಗ ಅದು ಬಟ್ಟೆ ಜರಿಯಂಗಿಲ್ಲ, ಈಸಿಯಾಗಿ ಕಟ್ ಮಾಡ್ಕೋಬಹುದು. ಒಂದ ಮೇಲೆ ಕೆಳಗಡೆ ಸುತ್ತಲಿ ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ತೆಗೆದು ಬಿಡ್ಬೇಕು ಇದನ್ನ. ಇದು ಸ್ಟಿಚಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು, ಆಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಅದನ್ನ ಕರೆಕ್ಟಾಗಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಇದು ಕೆಳಗಿನ ಬಟ್ಟೆ ಐತಲ್ಲ, ಇದು ಜರಿತಾ ಇದೆ. ಅದಕ್ಕೆ ನೋಡ್ರಿ ಇವಾಗ ನಾನು ಅದು ಸರಿಸಿಲ್ಲ ಬಟ್ಟೆನ, ಅದು ಎಲ್ಲೈತಿ ಅಲ್ಲಿಗೆ ನಾನು ಸರಿದು ಕಟ್ ಮಾಡಿದ್ದೀನಿ. ಈ ತರ ಮಾಡ್ಬೇಕು. ಈ ತರ ಜರಿಯೋ ಬಟ್ಟೆ ಇದ್ರೆ ಇದು ಒಂದು ಸ್ವಲ್ಪ ಶೈನಿಂಗ್ ಐತಿ, ಸಿಲ್ಕ್ ಇದೆ, ಜರಿತದ. ಇವಾಗ ಈ ಬಟ್ಟೆ ಐತಲ್ಲ, ಈ ಬಟ್ಟೆನ ಕಟ್ ಮಾಡಿ ತಗೊಂಡ್ಬಿಡ್ತೀನಿ ನಾನು.
ಫಸ್ಟ್ ಈ ತರ ಚೆಕ್ ಮಾಡ್ಕೊಡ್ರಿ, ನೀವು ಬೇಕಂದ್ರೆ ಆಗತ್ತೆ ಇಲ್ಲ ಅಂತ ನಿಮ್ಗೆ ಅನುಮಾನ ಇದ್ರೆ ಈ ತರ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡಿ ಕಟ್ ಮಾಡಿ ತಕೊಳ್ರಿ. ಇದು ಫ್ರಂಟ್ ಭಾಗಿಂದು ಕಟ್ ಮಾಡಕ ಇದನ್ನಿಷ್ಟು ಬಟ್ಟೆ ಕಟ್ ಮಾಡಿ ತಕೊಂಡ್ಬಿಟ್ಟೆ ನಾನು ಇವಾಗ. ಈ ತರ ಎಷ್ಟು ಬೇಕು ಅಷ್ಟು ಕಟ್ ಮಾಡಿದ್ದಲ್ಲ, ಇದನ್ನ ಬಟ್ಟೆ ಕಟ್ ಮಾಡಿ ತಕೊಂಡಿನಿ. ಇವಾಗ ಓಪನ್ ಇರೋದು ನನ್ನ ಸೈಡ್ ಮಾಡ್ಕೊಂಡಿದ್ದೀನಿ, ಕ್ಲೋಸ್ ಇರೋದು ನನ್ನ ಎದುರುಗಡೆ ಸೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂಚೂರು ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಇದೆ ಅಲ್ವಾ, ಇದು ಇವಾಗ ನಾವು ಕ್ರಾಸ್ ಕಟಿಂಗ್ ಬ್ಲೌಸ್ ಕಟ್ ಮಾಡೇವಲ್ಲ, ಇವಾಗ ಲೈನಿಂಗ್ ಮೇಲೆ ಕ್ರಾಸ್ ಹಾಕಿ ಕಟ್ ಮಾಡಿದೀವಿ. ಈ ತರ ಕಟ್ ಮಾಡಿದೆಲ್ಲ, ಇವಾಗ ಇದರಲ್ಲಿ ಕೂಡ ನಾವು ಅದೇ ತರನೇ ಕಟ್ ಮಾಡಬೇಕು. ಮೇನ್ ಕ್ಲಾತ್ ನಲ್ಲಿ ಕೂಡ ಕ್ರಾಸ್ ಹಾಕಿನೇ ಕಟ್ ಮಾಡಬೇಕು. ನೋಡ್ರಿ, ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ, ಎಲ್ಲಿ ಏನು ಹೆಚ್ಚು ಕಮ್ಮಿ ಬರಂಗಿಲ್ಲ. ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಬೇಕು. ಈ ತರ ಈಗ ನಾನು ಕ್ರಾಸ್ ಕೂಡ ಹಾಕಿದ್ದೀನಿ, ಮತ್ತೆ ಈ ಕಡೆ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ, ಈ ಕಡೆ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ. ಈ ಕ್ರಾಸ್ ಹಾಕಕ್ ನಿಮಗೆ ಏನಾದ್ರೂ ಈ ಬಟ್ಟಿ ಒಂದ್ ಸ್ವಲ್ಪ ಕಡಿಮೆ ಬರ್ತೈತಿ ಅಂದ್ರೆ ನೀವು ಒಂಚೂರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಟ್ಟಿನೇ ಬಿಟ್ಕೊಂಡು ಕಟ್ ಮಾಡ್ಕೋಬಹುದು. ಇದನ್ನ ಈ ಬಟ್ಟಿ ಬಿಟ್ಕೊಂಡಿವೆಲ್ಲ, ಈ ಬಟ್ಟಿನ ಇನ್ನೂ ಒಂದ್ 2 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟಿನೇ ಬಿಟ್ಕೊಂಡು ಕಟ್ ಮಾಡ್ಕೊಡ್ರಿ. ಅವಾಗ ನಿಮಗೆ ಕರೆಕ್ಟ್ ಆಗಿ ಬರ್ತೈತಿ. ಇದು ಇವಾಗ ನಾನು ಎಷ್ಟು ಹಾಕಿದ್ದೆ ಅಷ್ಟೇ ಬಟ್ಟಿನೇ ತೆಗ್ದಿದ್ದೀನಿ, ಆದ್ರೂ ಕೂಡ ಕರೆಕ್ಟ್ ಆಗಿ ಬಂದಿದೆ. ಇದು ಹಾಕೋದ್ರಲ್ಲಿ ಸ್ವಲ್ಪ ನಾವು ಏನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲೇ ಅಷ್ಟೇ ಒಂದು ಅರ್ಧ ಇಂಚ್ ಅಷ್ಟು ಬಟ್ಟೆ ಬಿಟ್ಕೊಂಡು ಈ ತರ ಕಟ್ ಮಾಡ್ಕೊಂಡು. ಈ ಕ್ರಾಸ್ ಕಟಿಂಗ್ ಬ್ಲೌಸ್ ಏನಂದ್ರೆ, ಕೆಲವೊಬ್ರು ಕ್ರಾಸ್ ಕಟಿಂಗ್ ಬ್ಲೌಸ್ ಕೇಳ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಅದೇ ಅಡ್ಜಸ್ಟ್ ಆಗಿರುತ್ತೆ, ಅದನ್ನೇ ಹೊಲಿಸ್ತಿರ್ತಾರೆ ಅವರು. ಹಾಗಾಗಿ ನಾವು ಕಲಿಯೋ ಟೈಮ್ ನಲ್ಲಿನೇ ಎಲ್ಲದೂ ಕಲಿಬೇಕು. ಕ್ರಾಸ್ ಕಟಿಂಗ್ ಬ್ಲೌಸ್ ಆಗ್ಲಿ, ಸ್ಟ್ರೇಟ್ ಕಟಿಂಗ್ ಬ್ಲೌಸ್ ಆಗಲಿ, ಆಮೇಲೆ ಅದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡು ಇರ್ತಾವು, ಆ ಅಡ್ಜಸ್ಟ್ಮೆಂಟ್ ಮಾಡೋದಾಗ್ಲಿ ಎಲ್ಲಾದ್ರೂ ಪ್ರತಿಯೊಂದು ಗೊತ್ತಿರ್ಬೇಕು ನಮಗೆ. ಹಾಗಾಗಿ ನಾನು ಎಲ್ಲಾದ್ರೂ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ನಾನು ಮೇನ್ ಕ್ಲಾತ್ ಕೂಡ ಕ್ರಾಸ್ ಆಗಿನೇ ಹಾಕಿದ್ದೀನಿ, ಇದೇ ತರ ಕ್ರಾಸ್ ಆಗಿನೇ ಹಾಕ್ಬೇಕು. ಸ್ವಲ್ಪ ಹಾಕೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ನಾವು ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕು, ಎಲ್ಲಿ ಹೆಂಗ್ ಹಾಕಿದ್ರೆ ಸರಿಗ್ ಬರ್ತೈತಿ, ಹೆಂಗ್ ಹಾಕಿದ್ರೆ ಸರಿಗ್ ಬರಲ್ಲ. ಇವಾಗ ನಾನು ತೋರಿಸಿದ್ದೀನಿ, ಇಷ್ಟು ಬಟ್ಟಿ ಇದನ್ನ ಹಾಕಿ ತಕೊಂಡು ಇಷ್ಟರಲ್ಲೇನೆ ನಾವು ಕಟ್ ಮಾಡ್ಕೋಬೇಕು ಅಂತ ಹೇಳಿ. ಇದರಲ್ಲಿ ನಿಮಗೆ ಇನ್ನ ಆಗ್ತಿಲ್ಲ, ಇನ್ನ ಒಂದ್ ಸ್ವಲ್ಪ ಕಡಿಮೆ ಬೀಳ್ತಾ ಇದೆ ಅಂದ್ರೆ ಇನ್ನ ಒಂದ್ 2 ಇಂಚಿನಷ್ಟು ಬಟ್ಟಿ ಎಕ್ಸ್ಟ್ರಾ ತಗೋಬಹುದು ಫೋಲ್ಡಿಂಗ್ ನಲ್ಲಿ. ಇವಾಗ ಇಷ್ಟು ಕರೆಕ್ಟ್ ಆಗಿ ತಗೊಂಡಿದೀವಲ್ಲ, ಇದ್ರ ಮುಂದೆ ಇನ್ನೊಂದ್ 2 ಇಂಚ್ ಎಕ್ಸ್ಟ್ರಾ ಬಟ್ಟಿ ತಗೊಂಡು ಅವಾಗ ನಾವು ಮಾರ್ಜಿನ್, ನಮಗೆ ಕರೆಕ್ಟ್ ಆಗಿ ಒಟ್ಟು ಮಾರ್ಜಿನ್ ಬರ್ಬೇಕಲ್ಲ, ನಮಗೆ ಆ ತರ ಮಾರ್ಜಿನ್ ಬರಬೇಕು. ಮತ್ತೆ ನಮಗೆ ಸ್ಲೀವ್ಸ್ ಕೂಡ ಅದು ಕರೆಕ್ಟ್ ಆಗಿ ಆ ತರ ಉಳಿಬೇಕು. ಹಂಗ ಕೂಡ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಕಲಿಬೇಕು ನಾವು. ಇದು ಇವಾಗ ಫ್ರಂಟ್ ಕಟಿಂಗ್ ಆಯ್ತು. ಇವಾಗ ಈ ಬಟ್ಟೆ ಉಳಿದಿದೆ ನೋಡ್ರಿ, ಇದ್ರಲ್ಲೇನೆ ನಾವು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ತರ ಕಟ್ ಮಾಡ್ತೀವಲ್ಲ, ಎಷ್ಟು ಚೆನ್ನಾಗಿ ಬಟ್ಟೆ ಎಷ್ಟೊಂದು ಉಳಿತೈತೆ, ನಮಗೆ ವೇಸ್ಟ್ ಆಗಂಗಿಲ್ಲ ಬಟ್ಟೆ. ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಟಿದ್ನೆಲ್ಲ, ಹಂಗಾಗಿ ಈ ತರ ಮುದುಡಿ ಆಗಿದೆ. ಅದನ್ನ ಸ್ವಲ್ಪ ಸರಿಗ್ ಮಾಡ್ಕೊಂಡು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಇವಾಗ ಲೈನಿಂಗ್ ಮೇಲೆ ಆಲ್ರೆಡಿ ನಾವು ಮಾರ್ಜಿನ್ ತಗೊಂಡು ಕಟ್ ಮಾಡಿಬಿಟ್ಟೇವಲ್ಲ, ಅದನ್ನೇ ಇವಾಗ ಲೈನಿಂಗ್ ಮೇಲೆ ಹಾಕಿ ಕಟ್ ಕಟ್ ಮಾಡ್ಕೊಂಡ್ಬಿಡೋದು. ಸುತ್ತು ಕಡೆನೂ ಒಂದ್ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ರಿ. ಆಮೇಲೆ ನಾವು ಹೊಲ್ದಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನೈತೆ ಅದನ್ನ ಕಟ್ ಮಾಡಿ ತೆಗೆದು ಆ ಶೇಪ್ ನೀಟಾಗಿ ಮಾಡ್ಬೋದು. ಇವಾಗ ಒಂದಾಯ್ತು, ಇನ್ನೂ ಒಂದು ಕಟ್ ಮಾಡ್ಕೊಳ್ಳೋಣ. ಇನ್ನೂ ಒಂದು, ಇದು ಒಂದು ಸಾಕಾಗ್ತೈತಿ, ಮೇಲೆ ಬರ್ತೈತಿ, ಇನ್ನೊಂದು ಲೈನಿಂಗ್ ನಲ್ಲೇನೆ ಕಟ್ ಮಾಡ್ಕೊಳ್ಳೋಣ. ಇದಾಯ್ತು. ನೆಕ್ಸ್ಟ್ ಸ್ಲೀವ್ಸಿಗೆ ನೋಡ್ರಿ, ನಾವು ಆ ತರ ಕಟ್ ಮಾಡಿದ್ಕೋಸ್ಕರ ಇಷ್ಟು ಬಟ್ಟೆ ಉಳಿದಿದೆ ನಮಗೆ. ಇವಾಗ
ಇಷ್ಟು ಬಟ್ಟೆಯಲ್ಲಿ ಆರಾಮಾಗಿ ನಾವು ಎಷ್ಟು ಲೆಂತ್ ಬೇಕಾದ್ರೂ ನಾವು ಬ್ಲೌಸ್ ತೋಳು ಕಟ್ ಮಾಡ್ಕೋಬಹುದು. ಇವಾಗ 11 ಇಂಚ್ ಆಗಲಿ, 12 ಇಂಚ್ ಆಗಲಿ, 13 ಇಂಚ್ ಆಗಲಿ, ಲಾಸ್ಟಿಗೆ 15 ಇಂಚ್ವರೆಗೂ ಇದ್ರೂ ಕಟ್ ಮಾಡ್ಕೋಬಹುದು. ಅಂದರೆ 3/4 ಇದ್ರೂ ಕಟ್ ಮಾಡ್ಕೋಬಹುದು. ಅಷ್ಟು ಬಟ್ಟೆ ಉಳಿದಿದೆ ಇದ್ರಲ್ಲಿ. ಇಲ್ಲಿ ಕೂಡ ಅಷ್ಟೇ ಈ ಥರ 4 ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಸುತ್ತು ಕಡೆನೂ ಒಂದು ಅರ್ಧ ಇಂಚ್ ಬಿಟ್ಟು ಇದನ್ನ ಕಟ್ ಮಾಡಿ ತಕೊಂಡ್ಬಿಡ್ಬೇಕು. ಇದು ಎಲ್ಲ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಸುತ್ತಲಿ ಬಟ್ಟೆ ಎಕ್ಸ್ಟ್ರಾ ಏನು ಉದಿರ್ತೈತೋ ಇದನ್ನ ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಅದನ್ನ ಕಟ್ ಮಾಡಿ ತಕೊಂಡು ಶೇಪ್ ನೀಟಾಗಿ ಮಾಡ್ಕೋಬೇಕು. ಇದಾದ್ಮೇಲೆ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ.